ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಾಂಡಿ ಫಿಶನ್ನು ಯಾವ ಥರ ಕ್ಲೀನ್ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಕರೆಕ್ಟಾಗಿ ಯಾವ ಥರ ಕ್ಲೀನ್ ಮಾಡೋದು ಇದನ್ನು ಅಂತ. ಇದು ಒಳ್ಳೆ ಫ್ರೆಶ್ ಆಗಿರುವಂತಹ ಕಾಂಡಿ ಮೀನು. ಇದಕ್ಕೆ ಸ್ವರ್ಡ್ ಫಿಶ್ ಅಂತ ಹೇಳ್ತಾರೆ. ತುಂಬ ಟೇಸ್ಟ್ ಆಗಿರ್ತದೆ ಈ ಮೀನು. ತುಂಬ ಕ್ಲೀನ್ ಮಾಡೋದು ಸಹ ತುಂಬ ಈಸಿ. ನೋಡಿ, ಇದನ್ನು ಉಲ್ಟಾ ಇಟ್ಕೋಬೇಕು. ಯಾವಾಗಲೂ ಸೀಸರ್ ಯೂಸ್ ಮಾಡುವವರಾದರೆ ಈ ಥರ ಉಲ್ಟಾದಿಂದ ನೋಡಿ ಇದರ ಪೊರೆ ಎಲ್ಲ ತೆಗಿಬೇಕು. ಈಸಿಯಾಗಿ ಬರ್ತದೆ, ಫ್ರೆಶ್ ಇದ್ದರೆ ಈಸಿಯಾಗಿ ಬರ್ತದೆ ತುಂಬ. ನೋಡಿ, ಇದು ಪೂರ್ತಿಯಾಗಿ ಹೋಯಿತು. ನೋಡಿ, ಇದು ಹೊಟ್ಟೆ ಭಾಗದ ಹತ್ರ ಎಲ್ಲ ಅದೇ ರೀತಿ ಎರಡೂ ಭಾಗದಲ್ಲಿ ನಾನು ಕೂಡ ಕ್ಲೀನ್ ಮಾಡ್ಕೋತೇನೆ. ಎರಡು ಸೈಡ್ ಕ್ಲೀನ್ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಬರ್ತದೆ, ಈಸಿಯಾಗಿ ಬರ್ತದೆ ಸೀಸರಲ್ಲಿ. ಅದೇ ರೀತಿ ಇದನ್ನು ಸಹ ಕ್ಲೀನ್ ಮಾಡ್ಕೋತೇನೆ ನಾನು ಈ ಕಡೆ. ಈಗ ಇದರ ರೆಪ್ಪೆ ಎಲ್ಲ ತೆಗಿಬೇಕು, ಸೈಡಿದು ಮತ್ತು ಮೇಲ್ಗಡೆ ಇರುವಂಥದ್ದು ಅದೆಲ್ಲ ತೆಗಿಬೇಕು. ನೋಡಿ, ಅದೇ ರೀತಿ ಈ ಸೈಡ್ ಕೂಡ ನಾನು ತೆಗಿತಾ ಇದ್ದೇನೆ. ಇಲ್ಲಿ ಸಹ ಇದೆ ಸ್ವಲ್ಪ. ಪೂರ್ತಿಯಾಗಿ ಪೊರೆ ತೆಗೆದ್ಮೇಲೆ ಈ ಥರ ಕಟ್ ಮಾಡಿಕೊಂಡು ನೋಡಿ ಇದರ ಬಾಲ ಕಟ್ ಮಾಡ್ಕೊಳ್ಳೋಣ. ನಂತರ ಕೆಲವರು ಕೆಳಗಿಂದ ಇದು ಮಾಡ್ತಾರೆ, ತಲೆ ಸಮೇತ ತೆಗಿತಾರೆ. ನಾನಿಲ್ಲಿ ಮೇಲ್ಗಡೆಯಿಂದ ತೆಗಿತಾ ಇದ್ದೇನೆ. ಅದರ ಚೂಪಾದ ಇದಷ್ಟೇ ತೆಗಿತಾ ಇದ್ದೇನೆ. ಇದು ಪತ್ತೆ ಮೀನು ಕೂಡ, ಇದೇನು ನಂಜು ಗಿಂಜು ಆ ಥರ ಏನಿಲ್ಲ. ನೋಡಿ, ಈ ಥರ ಕ್ಲೀನ್ ಮಾಡಿ ನಂತರ ಇಲ್ಲಿ ಹಿಂದ್ಗಡೆ ಹೋಲ್ ಇರ್ತದಲ್ಲ ಅದರದ್ದು ಅಲ್ಲಿ ತನಕನೂ ಕಟ್ ಮಾಡ್ಕೋಬೇಕು. ಹೋಟೆಲ್ನವರಾದರೆ ರೌಂಡಾಗಿ ಕಟ್ ಮಾಡ್ಕೋತಾರೆ, ನಂತರ ಕ್ಲೀನ್ ಮಾಡ್ತಾರೆ. ನಾನು ಈ ಥರ ಮನೆಯಲ್ಲಿ ಫ್ರೈ ಮಾಡೋದಕ್ಕೆ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲದ್ರೆ ಸರಿಯಾಗಿ ಹೊಟ್ಟೆ ಒಳಗೆಲ್ಲ ಕ್ಲೀನ್ ಆಗೋದಿಲ್ಲ ಅದು. ನೋಡಿ, ನಂತರ ಹೀಗೆ ತೆಗೆದ್ರೆ ಆಯಿತು. ಒಳಗಡೆ ಕಪ್ಪು ಭಾಗ ಇರ್ತದೆ, ಅದನ್ನು ಸರಿಯಾಗಿ ತೆಗಿಬೇಕು. ಪೂರ್ತಿಯಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ಥರ ನೋಡಿ ಒಳಗೆ ಪೂರ್ತಿಯಾಗಿ ತೆಗಿಬೇಕು. ಅದು ಕಪ್ಪು ಕಲರ್ದಿದ್ದೆಲ್ಲ ಅದರದ್ದು ಗಲೀಜೆಲ್ಲ ಹೋಗಬೇಕು. ನೋಡಿ, ಈಗ ಯಾವ ಥರ ಕ್ಲೀನ್ ಆಗಿದೆ ಅಂತ ನೋಡಿ. ಪರ್ಫೆಕ್ಟಾಗಿ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸಿದ್ದೇನೆ.